ಮೀಡಿಯಂ ಸ್ಕೂಲು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಸಲುವಾಗಿ ನಾವು ಈ ಮದನ್ ಕುಮಾರ್ ಫೌಂಡೇಶನ್ನಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಇರುವ ಅಂದರೆ ಆಂಜನೇಯ ನಗರ್, ಮಹಾಂತೇಶ್ ನಗರ್ ಮತ್ತು ಇದು ರಾಮತೀರ್ಥ ನಗರ್, ಇನ್ನು ಕೆಲವು ಕನ್ನಡ ಸರ್ಕಾರಿ ಶಾಲೆಗಳಿವೆ. ಅಲ್ಲಿ ನಾವು ಈ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಯಾಕಂದರೆ ಕನ್ನಡ ಶಾಲೆಗಳು ಈಗ ತುಂಬ ಮುಚ್ಚುತ್ತಾ ಇವೆ. ಹೀಗಾಗಿ ಅದು ಮುಚ್ಚಬಾರ್ದು ಅನ್ನೋ ಒಂದು ಉದ್ದೇಶ ಮತ್ತು ಬಡವರ ಮಕ್ಕಳು ಕಲಿಯಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಪುಸ್ತಕ ಮತ್ತು ಬ್ಯಾಗ್ಗಳನ್ನು ನಾವು ಅವರಿಗೆ ವಿತರಿಸ್ತಾ ಇದ್ದೇವೆ. ಈಗ ನಾವು ಇದು ಫಸ್ಟ್ ಟೈಮ್ ಇದು ಇಲ್ಲಿ ಕೊಡ್ತಾ ಇದ್ದೇವೆ. ಈಗಾಗಲೇ ಹೋದ ವರ್ಷ ಅದೆಲ್ಲ ನಾವು ಕೊಟ್ಟಿದ್ದೇವೆ. ಈಗ ಇನ್ನೂ 4 ಶಾಲೆಗಳಿವೆ. ಅಲ್ಲಿ ನಾವು ಮಂಗಳವಾರ, ಬುಧವಾರ, ಗುರುವಾರ ಹೀಗೆ ಅಂದಾಜು ಎಷ್ಟು ಮಕ್ಕಳಿಗೆ ನೀವು ವಿತರಣೆ ಮಾಡಬೇಕಂತ ಗುರಿ ಇದೆ? ನಾವು 80 ಮಕ್ಕಳಿಗೆ ಮಾಡಿದ್ದೀವಿ. ಅಲ್ಲೂ ಅವರೆಲ್ಲ 80, 90, 100 ಹೀಗೆಲ್ಲ ಹೇಳಿದ್ದಾರೆ. ಟೋಟಲ್ 500. ನಾವು 2,000 ಪುಸ್ತಕಗಳನ್ನು ಮಾಡಿಸಿದ್ದೀವಿ. ನನ್ನ ಹೆಸರು ಭಾಗ್ಯಶ್ರೀ ಮದನ್ ಕುಮಾರ್ ಭೈರಪ್ಪ. ನಾವು ಇಲ್ಲಿ ಕನ್ನಡ ಮೀಡಿಯಂ ಸ್ಕೂಲು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಸಲುವಾಗಿ ನಾವು ಈ ಮದನ್ ಕುಮಾರ್ ಫೌಂಡೇಶನ್ನಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಇರುವ ಅಂದರೆ ಆಂಜನೇಯ ನಗರ್, ಮಹಾಂತೇಶ್ ನಗರ್ ಮತ್ತು ಇದು ರಾಮತೀರ್ಥ ನಗರ್, ಇನ್ನು ಕೆಲವು ಕನ್ನಡ ಸರ್ಕಾರಿ ಶಾಲೆಗಳಿವೆ. ಅಲ್ಲಿ ನಾವು ಈ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಯಾಕಂದರೆ ಕನ್ನಡ ಶಾಲೆಗಳು ಈಗ ತುಂಬ ಮುಚ್ಚುತ್ತಾ ಇವೆ. ಹೀಗಾಗಿ ಅದು ಮುಚ್ಚಬಾರ್ದು ಅನ್ನೋ ಒಂದು ಉದ್ದೇಶ ಮತ್ತು ಬಡವರ ಮಕ್ಕಳು ಕಲಿಯಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಪುಸ್ತಕ ಮತ್ತು ಬ್ಯಾಗ್ಗಳನ್ನು ನಾವು ಅವರಿಗೆ ವಿತರಿಸ್ತಾ ಇದ್ದೇವೆ. ಈಗ ನಾವು ಇದು ಫಸ್ಟ್ ಟೈಮ್ ಇದು ಇಲ್ಲಿ ಕೊಡ್ತಾ ಇದ್ದೇವೆ. ಈಗಾಗಲೇ ಹೋದ ವರ್ಷ ಅದೆಲ್ಲ ನಾವು ಕೊಟ್ಟಿದ್ದೇವೆ. ಈಗ ಇನ್ನೂ 4 ಶಾಲೆಗಳಿವೆ. ಅಲ್ಲಿ ನಾವು ಮಂಗಳವಾರ, ಬುಧವಾರ, ಗುರುವಾರ ಹೀಗೆ ಅಂದಾಜು ಎಷ್ಟು ಮಕ್ಕಳಿಗೆ ನೀವು ವಿತರಣೆ ಮಾಡಬೇಕಂತ ಗುರಿ ಇದೆ? ನಾವು 80 ಮಕ್ಕಳಿಗೆ ಮಾಡಿದ್ದೀವಿ. ಅಲ್ಲೂ ಅವರೆಲ್ಲ 80, 90, 100 ಹೀಗೆಲ್ಲ ಹೇಳಿದ್ದಾರೆ. ಟೋಟಲ್ 500. ನಾವು 2,000 ಪುಸ್ತಕಗಳನ್ನು ಮಾಡಿಸಿದ್ದೀವಿ. ನನ್ನ ಹೆಸರು ಭಾಗ್ಯಶ್ರೀ ಮದನ್ ಕುಮಾರ್ ಭೈರಪ್ಪ.